ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ಶ್ರೀ ದಿಗ್ವಿಜಯ ರಾಮೋ ವಿಜಯತಿ. ಶ್ರೀ ಸತ್ಯಾತ್ಮತೀರ್ಥರು ಮಳಖೇಡದ ಶ್ರೀ ಜಯತೀರ್ಥರ ಆರಾಧನೆ ಮಹೋತ್ಸವ ಮುಕ್ತಾಯಗೊಂಡ ನಂತರ ಜುಲೈ 17 ಶ್ರೀಗಳು ರಾಯಚೂರು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದಾರೆ. ತದನಂತರ ಜುಲೈ 18 ಮೆಹಬೂಬ್ ನಗರಕ್ಕೆ ಭೇಟಿಯನ್ನು ನೀಡುತ್ತಿದ್ದಾರೆ. ಜುಲೈ 19 ಪರಗಿ ಮತ್ತು ಜುಲೈ 20ಕ್ಕೆ ಭಾಗ್ಯನಗರ ಅಂದರೆ ಹೈದರಾಬಾದಿನಲ್ಲಿ ಶ್ರೀಗಳು ಚಾತುರ್ಮಾಸ್ಯದ ಸಂಕಲ್ಪವನ್ನು ತೆಗೆದುಕೊಂಡಿದ್ದಾರೆ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಮಠ ಶ್ರೀ ಉತ್ತರಾದಿಮಠ ಪೀಠಾಧಿಪತಿ ಪರಮ ಪೂಜ್ಯನೀಯ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 30ನೆಯ ಚಾತುರ್ಮಾಸ್ಯ ದೀಕ್ಷವನ್ನು ಹೈದರಾಬಾದಿನಲ್ಲಿ ಅಂದರೆ ಭಾಗ್ಯನಗರದಲ್ಲಿ ಸಂಕಲ್ಪವನ್ನು ತೆಗೆದುಕೊಂಡಿದ್ದಾರೆ. ವಿಶ್ವಾವಸು ನಾಮ ಸಂವತ್ಸರ ಆಷಾಢ ಮಾಸ ಕೃಷ್ಣ ದಶಮಿ ಭಾದ್ರಪದ ಮಾಸ ಶುಕ್ಲ ಪೂರ್ಣಿಮಾ 20 ಜುಲೈ 2025ರಿಂದ 7ನೇ ಸೆಪ್ಟೆಂಬರ್ 2025ರವರೆಗೂ ಹೈದರಾಬಾದಿನಲ್ಲಿ ಚಾತುರ್ಮಾಸಕ್ಕೆ ಸಂಕಲ್ಪವನ್ನು ತೆಗೆದುಕೊಂಡಿದ್ದಾರೆ. ಸ್ಥಳ ಶ್ರೀ ಉತ್ತರಾದಿಮಠ ಕಾಚಿಗುಡ ಹೈದರಾಬಾದ್. ಪರಮ ಪೂಜ್ಯನೀಯ ಶ್ರೀ 1008 ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 19ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಭವ್ಯ ಸ್ವಾಗತ. ಚಾತುರ್ಮಾಸ್ಯದ ವಿಶೇಷ ದೈನಂದಿನ ಕಾರ್ಯಕ್ರಮಗಳು ಬೆಳಗ್ಗೆ 5ರಿಂದ 5:30ರವರೆಗೆ ಸುಪ್ರಭಾತ, 5:30ರಿಂದ 6 ಗಂಟೆಯವರೆಗೆ ಗುರುವಂದನಾ ಕಾರ್ಯಕ್ರಮ, 6ರಿಂದ 7 ಗಂಟೆಯವರೆಗೆ ಗೋಪೂಜಾ, ಚತುರ್ವೇದ ಪಾರಾಯಣ, ಪಾದಪೂಜಾ, ಮುದ್ರಧಾರಣ ಮತ್ತು ಫಲಮಂತ್ರಾಕ್ಷತೆ ಭಕ್ತಾದಿಗಳಿಗೆ ವಿಶೇಷವಾಗಿ ಕೊಡಲಿದ್ದಾರೆ. ಬೆಳಗ್ಗೆ 7ರಿಂದ 9 ಗಂಟೆಯವರೆಗೂ ಹೋಮ ನಡೆಯುತ್ತದೆ. 8ರಿಂದ 9 ಗಂಟೆಯವರೆಗೆ ಸರ್ವಮೂಲ ಪಾಠ. ಬೆಳಗ್ಗೆ 9ರಿಂದ 9:30ರವರೆಗೆ ಸಾಮೂಹಿಕ ಪಾರಾಯಣ. ಬೆಳಗ್ಗೆ 9:30ಕ್ಕೆ ಸಂಸ್ಥಾನ ಪೂಜಾ, ಶ್ರೀ ಮೂಲರಾಮದೇವರ ಸಂಸ್ಥಾನ ಪೂಜವಿರುತ್ತದೆ. ಮಧ್ಯಾಹ್ನ 1 ಗಂಟೆಗೆ ತೀರ್ಥ ಪ್ರಸಾದ. ಸಂಸ್ಥಾನದ ಪೂಜೆಯ ಜೊತೆಗೆ ಬೇರೆ ಕಡೆ ಇನ್ನೊಂದು ಸ್ಥಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸಾಯಂಕಾಲ 5:40ರಿಂದ 5:55ರವರೆಗೆ ವೇದಘೋಷ, 6ರಿಂದ 7 ಗಂಟೆಯವರೆಗೆ ಪ್ರವಚನ, ಪಂಡಿತರಿಂದ ಪ್ರವಚನ ಕಾರ್ಯಕ್ರಮ. ಸಾಯಂಕಾಲ 7ರಿಂದ 8 ಗಂಟೆಯವರೆಗೆ ಶ್ರೀ 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 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ ಮತ್ತು ಪ್ರತಿ ಏಕಾದಶಿಯ ದಿನ ರಾತ್ರಿ 10 ಗಂಟೆಯಿಂದ ಜಾಗರಣ ಉತ್ಸವ. ವಿಶೇಷ ಕಾರ್ಯಕ್ರಮಗಳು. ಜುಲೈ 20 ಚಾತುರ್ಮಾಸ್ಯ ವ್ರತ ದೀಕ್ಷಾ ಸಂಕಲ್ಪದ ದಿವಸ ಮಂತ್ರಾಕ್ಷತ ಮಹಿಮಾ. ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಸಂಗಡಿಗರಿಂದ ನೃತ್ಯ ಮತ್ತು ನಾಟಕ. ಜುಲೈ 21ಕ್ಕೆ ಹರಿಕಥಾಮೃತ ಸಾರ ಪರೀಕ್ಷೆ, ಪಾಂಡುರಂಗ ಮಹಿಮಾ, ನೃತ್ಯ ಮತ್ತು ನಾಟಕ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಸಂಗಡಿಗರಿಂದ. ಜುಲೈ 25ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸೌರಭ ವಿದ್ಯಾಲಯ ಕುಂಕುಮಾರ್ಚನ ಮತ್ತು ಹೆಣ್ಣು ಮಕ್ಕಳ ದಿನಾಚರಣೆ, ವುಮೆನ್ಸ್ ಡೇ ಸೆಲೆಬ್ರೇಷನ್. ಜುಲೈ 26ಕ್ಕೆ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದಲ್ಲಿ ಹರಿಕಥಾಮೃತ ಸಾರದ ಪರೀಕ್ಷೆಯ ಆರ್ಗನೈಸರ್ ಪಂಡಿತ್ ಪ್ರಮೋದಾಚಾರ್ಯ ಪೂಜಾರ್ ಇವರಿಂದ ಪ್ರಶಸ್ತಿ ಪುರಸ್ಕಾರ. ಸಂಕ್ಷಿಪ್ತ ರಾಮಾಯಣ ನಾಟಕ ಶ್ರೀಮತಿ ಸಾಧನಾ ಮತ್ತು ಸಂಗಡಿಗರಿಂದ. ಜುಲೈ 29ಕ್ಕೆ ನಾಗರ ಪಂಚಮಿ ಪಾರಂಪರಿಕ ನೃತ್ಯಗಳು, ರಾಘವೇಂದ್ರ ಬೆಂಗಳೂರ್ಕರ್ ಮತ್ತು ಸಂಗಡಿಗರಿಂದ. ಆಗಸ್ಟ್ 1ಕ್ಕೆ ಚಿಕ್ಕ ಮಕ್ಕಳು ಹಾಗೂ ಶ್ರೀಮತಿ ಸ್ಮಿತಾ ಲಖಾಣೆ ಅವರಿಂದ ಆಚಾರ ವಿಚಾರ ಸಂಸ್ಕೃತಿ ನಾಟಕ. ಬರೆದವರು ಶ್ರೀ ನಿರ್ಮಲಾಚಾರ್ಯ ದ್ವೈಪಾಯನ. ಆಗಸ್ಟ್ 3ಕ್ಕೆ ಸಂಗೀತ ಸೇವಾ 108 ಸುಮಂಗಳಿಯರಿಂದ. ಆಗಸ್ಟ್ 4 ಹರಿಕಥಾ ಶ್ರೀಮತಿ ವಿದ್ಯಾ ತಾಳ್ಕೋಡ್ ಅವರಿಂದ. ಆಗಸ್ಟ್ 6 ಪವಿತ್ರ ರೂಪಣ. ಆಗಸ್ಟ್ 8ಕ್ಕೆ ಶ್ರೀ ವರಮಹಾಲಕ್ಷ್ಮಿ ವ್ರತ ತೊಟ್ಟಿಲ ಪೂಜೆ. ಆಗಸ್ಟ್ 9ನೇ ತಾರೀಕು ಋಗ್ವೇದ ಮತ್ತು ಯಜುರ್ವೇದ ನಿತ್ಯ ನೂತನ ಉಪಕರ್ಮ. ಸಂಸ್ಕೃತೋತ್ಸವ ಜಯತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ. ಆಗಸ್ಟ್ 10ಕ್ಕೆ ವಿಶೇಷ ಯೋಗ ಕ್ಯಾಂಪ್ ಶ್ರೀಮತಿ ಶಿಲ್ಪಾ ದೇಶಪಾಂಡೆ. ಡಿಸ್ಕೋರ್ಸ್ ಬೈ ಶ್ರೀಮತಿ ಗೌರಿ ಗುಟ್ಟಲ್. ಮಾಂಗಲ್ಯ ಪ್ರಮೋದ ಅವರಿಂದ
ವಧುವರರ ಸಮ್ಮೇಳನ ಸಂಸ್ಕೃತೋತ್ಸವ ಶ್ರೀ ಜಯತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ. ಆಗಸ್ಟ್ 11ಕ್ಕೆ ಶ್ರೀ ರಾಘವೇಂದ್ರ ತೀರ್ಥ ಸ್ವಾಮೀಜಿ ಆರಾಧನಾ ಮಹೋತ್ಸವ. ಆಗಸ್ಟ್ 14ನೇ ತಾರೀಕು ನಿತ್ಯ ಸೇವಾ 54 ಹೆಂಗಸರಿಂದ ಶ್ರೀಮತಿ ಆಕಾಂಕ್ಷಾ, ಶ್ರೀಮತಿ ಪ್ರತ್ಯುಷಾ ಮತ್ತು ಶ್ರೀಮತಿ ದಿವ್ಯಾ ಅವರಿಂದ. ಆಗಸ್ಟ್ 16ಕ್ಕೆ ಕೃಷ್ಣ ಜನ್ಮಾಷ್ಟಮಿ ಸಂಧ್ಯಾವಂದನ ಶಿಬಿರ ಶ್ರೀ ವೇದಶಾ ವಿದ್ಯಾಪೀಠ ಶ್ರೀಪಾದ ಸ್ಪಿರಿಚುವಲ್ ಪ್ಲೇ ನಾಟಕವಿರುತ್ತದೆ ಮತ್ತು ಶ್ರೀಮತಿ ನಳಿನಿ ಕಥಾ ವಾಚನಂ, ಸ್ಟೋರಿ ಟೆಲ್ಲಿಂಗ್, ಎಸ್ಸೆ ರೈಟಿಂಗ್, ಚಿಲ್ಡ್ರನ್ಸ್ ಪ್ರೋಗ್ರಾಮ್ಸ್, ಫ್ಯಾನ್ಸಿ ಡ್ರೆಸ್ ಮತ್ತು ಮಕ್ಕಳ ಆಕ್ಟಿವಿಟೀಸ್ಗಳು ಕೂಡ ಇರುತ್ತವೆ. ದಾಸವಾಣಿ ಶ್ರೀ ನಂದಾಕಿಶೋರ್ ಗ್ರೂಪ್ ಅವರಿಂದ ಮತ್ತು ಅವತ್ತಿನ ದಿವಸ ನಾಟಕ ಗೋವರ್ಧನ ಪರ್ವತ ಶ್ರೀಮತಿ ಲಖಾಣೆ ಅವರಿಂದ. ಆಗಸ್ಟ್ 17ಕ್ಕೆ ಉದ್ಯೋಗ ಪ್ರಮೋಗ ಒಂದು ದೊಡ್ಡ ಮೆಗಾ ಈವೆಂಟ್ ನಡೆಯಲಿದೆ. ಆಗಸ್ಟ್ 18ಕ್ಕೆ ಶ್ರೀ ಸತ್ಯಧರ್ಮ ತೀರ್ಥರ ಆರಾಧನೆ ಪಾದಯಾತ್ರಾ ನಾಟಕ ಶ್ರೀ ಮಹಾಲಕ್ಷ್ಮಿ ವೈಭವಂ ಮಲ್ಕಾಗಿರಿ ಕಾಲಸಂಗಮ್ ಅವರಿಂದ. ಆಗಸ್ಟ್ 22ಕ್ಕೆ ಪರಮ ಪೂಜ್ಯನೀಯ ಮಾಹುಲಿ ವಿದ್ಯಾಸಿಂಹಾಚಾರ್ಯ ಅವರಿಂದ ಮಧ್ವ ಫಿಲಾಸಫಿಯ ಬಗ್ಗೆ ಒಂದು ವರ್ಕ್ಶಾಪ್ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತದೆ. ಆಗಸ್ಟ್ 24ಕ್ಕೆ ಸತ್ಯಧ್ಯಾನ ವಿದ್ಯಾಪೀಠದ ಕುಲಪತಿಗಳಾದ ಶ್ರೀ ಪರಮ ಪೂಜ್ಯನೀಯ ಪಂಡಿತ್ ಮಾಹುಲಿ ವಿದ್ಯಾಸಿಂಹಾಚಾರ್ಯ ಅವರಿಂದ ಇಂಗ್ಲಿಷ್ ಭಾಷೆಯಲ್ಲಿ ಮಧ್ವ ಫಿಲಾಸಫಿಯ ಬಗ್ಗೆ ವರ್ಕ್ಶಾಪ್ ಇರುತ್ತದೆ. ಸ್ತ್ರೀ ಧರ್ಮ, ಹೆಣ್ಣು ಮಕ್ಕಳ ನಾಟಕ, ಇದರ ಜೊತೆಗೆ ಪ್ರಶ್ನೋತ್ತರದ ಕಾರ್ಯಕ್ರಮ ಇರುತ್ತದೆ ಶ್ರೀಮತಿ ಮಾಹುಲಿ ಪ್ರಜ್ಞಾದೇವಿ ಅವರಿಂದ. ಅವತ್ತಿನ ದಿವಸ ಮತ್ತೊಂದು ನಾಟಕ ಅಜಮಿಳ ಉಪಾಖ್ಯಾನಂ ವಿನಾಯಕ್ ರಾವ್ ಮತ್ತು ಶ್ರೀನಿವಾಸ್ ಬಡೋದಾ ಅವರಿಂದ. ಅವತ್ತಿನ ದಿವಸ ಅಂದರೆ ಆಗಸ್ಟ್ 24ಕ್ಕೆ TTD ದಾಸಸಾಹಿತ್ಯ ಸಪ್ತೋತ್ಸವ ಇರುತ್ತದೆ. ಶ್ರೀ ರಾಘವೇಂದ್ರ CN ಅವರಿಂದ ಯುವಾತ್ಮ ಐಡಲ್ ಗ್ರ್ಯಾಂಡ್ ಫಿನಾಲೆ. ಆಗಸ್ಟ್ 27ಕ್ಕೆ ಗಣೇಶ ಚತುರ್ಥಿ ಮತ್ತು ಮಹಿಳಾ ಗೋಷ್ಠಿ ಇರುತ್ತದೆ. ಶ್ರೀಮತಿ ರುಕ್ಮಿಣಿಬಾಯಿ ಗುತ್ತಲ್ ಅವರಿಂದ. TTD ದಾಸಸಾಹಿತ್ಯ ಸಪ್ತೋತ್ಸವದ ಶ್ರೀ ಅನಂತರಾಜ್ ಮಿಸ್ತ್ರಿ ಗುಲ್ಬರ್ಗಾ ಅವರಿಂದ. ಆಗಸ್ಟ್ 28ಕ್ಕೆ ರಿಷಿ ಪಂಚಮಿ ಉದ್ಯಾಪನಂ ಮತ್ತು ವ್ರತಗ್ರಹಣಂ TTD ದಾಸಸಾಹಿತ್ಯ ಸಪ್ತೋತ್ಸವ ಶ್ರೀ ವಿದ್ಯಾಧೀಶ ಆದ್ಯ ಇವರಿಂದ. ಆಗಸ್ಟ್ 29ಕ್ಕೆ TTD ದಾಸಸಾಹಿತ್ಯ ಸಪ್ತೋತ್ಸವ ಶ್ರೀ ಪುತ್ತೂರ್ ನರಸಿಂಹ ನಾಯಕ್ ಇವರಿಂದ. ಆಗಸ್ಟ್ 30ಕ್ಕೆ ಯಕ್ಷಗಾನ ಟ್ರೆಡಿಷನಲ್ ಮ್ಯೂಸಿಕಲ್ ಡ್ರಾಮಾ ಶ್ರೀ ಕೋಟಾ ಕೃಷ್ಣಮೂರ್ತಿ TTD ದಾಸಸಾಹಿತ್ಯ ಸಪ್ತೋತ್ಸವ ಶ್ರೀ ವರದೇಂದ್ರ ಗಂಗಾ ಇವರಿಂದ. ಸೆಪ್ಟೆಂಬರ್ 1ಕ್ಕೆ ಜ್ಯೇಷ್ಠಾದೇವಿ ಪೂಜಾ ಶ್ರೀ ಜಗನ್ನಾಥ ದಾಸರ ಆರಾಧನೆ, ಸಾಮೂಹಿಕ ಹರಿಕಥಾಮೃತ ಸಾರ ಪಾರಾಯಣ ಮತ್ತು ಅವತ್ತಿನ ದಿವಸ ನಾಟಕ ಮಾನ್ವಿ ದಾಸರು ಮಲ್ಕಾಗಿರಿ ಕಾಲಸಂಗಮ್ ಇವರಿಂದ. ಇದರ ಜೊತೆಗೆ TTD ದಾಸಸಾಹಿತ್ಯ ಸಪ್ತೋತ್ಸವ ಶ್ರೀಮತಿ ಸಂಗೀತಾ ಕಟ್ಟಿ ಇವರಿಂದ. ಸೆಪ್ಟೆಂಬರ್ 2ಕ್ಕೆ TTD ದಾಸಸಾಹಿತ್ಯ ಸಪ್ತೋತ್ಸವ ಶ್ರೀ ಶೇಷಗಿರಿ ದಾಸ್ ಇವರಿಂದ. ಸೆಪ್ಟೆಂಬರ್ 3ಕ್ಕೆ ಶ್ರೀ ಪ್ರಸನ್ನ ವೆಂಕಟದಾಸರ ಆರಾಧನೆ ಶ್ರೀ ಪ್ರವೇದ ದಾಸವಾಣಿ ಪ್ರೆಸೆಂಟ್ಸ್ ಪ್ರಸನ್ನ ವೆಂಕಟದಾಸರ ಕೀರ್ತನ. ಸೆಪ್ಟೆಂಬರ್ 4ಕ್ಕೆ ದಾಸಸಾಹಿತ್ಯ ಕಲ್ಚರಲ್ ಪ್ರೋಗ್ರಾಂ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸೆಪ್ಟೆಂಬರ್ 6ಕ್ಕೆ ಅನಂತ ವ್ರತಗ್ರಹಣಂ ಮತ್ತು ಉದ್ಯಾಪನ. ಸೆಪ್ಟೆಂಬರ್ 7ಕ್ಕೆ ಸೀಮೋಲ್ಲಂಘನೆ. Important note: details of the program venues can be obtained at the Meta premises. Naham karta hari karta. Sarve bhavantu sukhinah, sarve santu niramaya, sarve bhadrani paschyantu, ma kaschid dukkha bhag bhavet. ಓಂ ಶಾಂತಿ ಶಾಂತಿ ಶಾಂತಿ. ಹರೇ ಶ್ರೀನಿವಾಸ.